ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಜಗತ್ತ ಹುಣಸೂರು ಯೂಟ್ಯೂಬ್ ಚಾನಲ್. ಆಲ್ರೆಡಿ ಎಲ್ಲರೂ ತಮ್ಮೇಲಲ್ಲಿ ನೋಡಿರ್ತೀರಾ. ಇವತ್ತು ಸಂಡೇ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸಂಡೇ ಆಗಿರೋದ್ರಿಂದ ಹುಣಸೂರು ಮನೆಗೆ ಬಂದಿದ್ದೀವಿ. ಯಾಕೆಂತ ಹೇಳಿದ್ರೆ ಇಲ್ಲೂ ಕೂಡ ಕ್ಲೀನ್ ಮಾಡಬೇಕಿತ್ತು. ನಮ್ಮ ಮನೆಯವ್ರು ಸ್ವಲ್ಪ ಬಂದು ಫ್ರೆಶ್ ಅಪ್ ಆಗ್ತಾ ಇರ್ತಾರೆ, ಟೀ ಕಾಫಿ ಮಾಡಿಕೊತಾ ಇರ್ತಾರೆ. ಸೊ ಹಾಗಾಗಿ ಮನೆ ಕ್ಲೀನ್ ಮಾಡಬೇಕು ಅಂತ ಹೇಳಿ ಹುಣಸೂರು ಮನೆಗೆ ಬಂದಿದ್ದೀನಿ. ಇಲ್ಲಿ ಬಂದು ಬಾಗಿಲು ಕಸ ಗುಡಿಸಿ ಬಾಗಿಲು ತೊಳೆದು ಅದ್ರ ಜೊತೆಗೆ ಬಟ್ಟೆ ಕೂಡ ವಾಶ್ ಮಾಡಿ ಹಾಕಾಗಿದೆ. ಯಾಕೆಂತ ಹೇಳಿದ್ರೆ ನನ್ನ ತಂಗಿ ಮದುವೆ ಇನ್ನು 2 ಡೇಸ್ ಇರೋದ್ರಿಂದ ನಾನು ಹೋಗಲೇಬೇಕಾಗಿತ್ತು. ಸೊ ಹಾಗಾಗಿ ಇದನ್ನೆಲ್ಲ ಮುಗಿಸ್ಬಿಟ್ಟು ಅದಾದ್ಮೇಲೆ ಪ್ಯಾಕಿಂಗ್ ಕೂಡ ಶುರು ಮಾಡೋದು. ಸೊ ಪ್ಯಾಕಿಂಗ್ ಹೇಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿ ಚೆನ್ನಾಗಿದೆ. ಪ್ಲೀಸ್ ಕಂಪ್ಲೀಟ್ ವಿಡಿಯೋ ನೋಡಿ. ಯಾರ ಮದ್ವೆಗೆ ಹೋಗ್ತಾ ಇದೀವಿ? ಕೀರ್ತಿ ಆಂಟಿ ಮದುವೆ. ಇಷ್ಟೆಲ್ಲ ಬಟ್ಟೆ ಬೇಕಾ ನಿನಗೆ? ಮೊದಲೆಲ್ಲ ನಾನು ಮದುವೆಗಳಿಗೆ ಹೋದ್ರೆ ನನಗೆ ಎಷ್ಟು ಬೇಕು ತಗೋಯ್ತಾ ಇದ್ದೆ. ಈಗ ಬರೀ ನಿನ್ನ ಪ್ಯಾಕಿಂಗ್. ಇಲ್ಲಿ ನೋಡಿ, ಇಷ್ಟು ಬಟ್ಟೆನೂ ನನಗೆ ಬೇಕು ಅಂತ ತೆಗ್ಸ್ಕೊಂಡವಳು. ನನಗಿಷ್ಟೇ ಇದೆಲ್ಲ ಬೇಕು, ಬೇಡದೇ ಇರೋದು ಅದು ಬೇಡ, ನನಗೆ ಇದು ಬೇಡ ಅಂತ ತೆಗ್ದಾಕ್ಬಿಟ್ಟು ಅವಳಿಗೆ ಬೇಕಾಗಿರೋಷ್ಟು ಬಟ್ಟೆನೇ ಎತ್ತಿ ಇಡ್ಸ್ಕೊಂಡವಳೆ. ಈಗೆಲ್ಲ ಬಟ್ಟೆ ಪ್ಯಾಕಿಂಗು ನಡೀತಾ ಇದೆ. ಇಲ್ಲಿ ನೋಡಿ ಎಷ್ಟು ಬಟ್ಟೆ ತಗೊಂಡವಳೆ. ಈ ಜೀನ್ಸ್ ಬೇಕಂತೆ, ಇಲ್ಲೊಂದು ಫ್ರಾಕ್ ಇದೆ ನೋಡಿ, ಪಿಂಕ್ ಕಲರ್ ಫ್ರಾಕು, ಈ ಫ್ರಾಕು. ತುಂಬ ಬಟ್ಟೆ ಜಾಸ್ತಿ ಆಗೈತೆ, ಬೇಡ ಅಂತಂದ್ರೆ ಇಲ್ಲಿ ನೋಡಿ ಈ ಸ್ಪೆಕ್ಸ್ ಬೇಕಂತೆ, ಎತ್ತಿಟ್ಕೊಂಡವಳೆ. ಇನ್ನೇನು ಬೇಕಪ್ಪ? ಅದು ಒಂದು. ಆಮೇಲೆ ತೋರ್ಸಿಗ ಇನ್ಯಾವ ಬೇಕು ಅಂತ. ಈ ಪ್ಯಾಂಟ್ ಇದು ಬೇಕಾ? ಯಾಕೆ ಶೆಕೆ ಜಾಸ್ತಿ ಅಂತನಾ? ಆ ಬಟ್ಟೆ ಇಷ್ಟನಾ ನಿನಗೆ? ಯಾರ್ಯಾರು ಬರ್ತಾರಮ್ಮ ಮದುವೆಗೆ? ಎಲ್ಲರೂ ಬರ್ತಾರೆ. ಓಕೆ. ಇವರೆಲ್ಲ ಅದರಲ್ಲೂ ಎಸ್ಪೆಷಲಿ ಭುವನ, ನಿತಿನು, ವರ್ಣಿಕಾ ಇವರೆಲ್ಲ ದೊಡ್ಡ ದೊಡ್ಡವರು ಬರಲೇಬೇಕು ತಾನೇ. ಅವರೆಲ್ಲ ಕಂಪಲ್ಸರಿ ಬರಬೇಕು. ಓಕೆ. ನಾನು ದಪ್ಪ ನೀನು ದಪ್ಪನಾ? ಅಯ್ಯಯ್ಯಪ್ಪ. ಓಕೆ. ಏನು ತಿಂದಿದ್ದೀರಾ ದಪ್ಪ ಆಗಕ್ಕೆ? ಅನ್ನ ತಿಂದ್ರಾ? ಇದ್ಯಾವ ಬಟ್ಟೆ ತೋರಿಸು. ಇದು ಬೇಕಾ? ಓಕೆ. ಇದು ಬೇಕಾ ನಿನಗೆ? ಓಕೆ. ಮಾಡಿಸ್ಕೊಡ್ತೀನಿ. ಆಮೇಲೆ ಇನ್ಯಾವ್ದು ಬೇಕು? ಆ ಶರ್ಟು ಬೇಕಾ? ತೋರಿಸು ಶರ್ಟನ್ನು ನೀಟಾಗಿ ಹಿಡ್ಕೊ. ಗೈಸ್ ಇದನ್ನೆಲ್ಲ ವೇರ್ ಮಾಡ್ತಾಳೆ ಗೈಸ್, ಅಲ್ವಾ ಪಪ್ಪು? ಇದೊಂದು ಬೇಕು. ಆಮೇಲೆ ಆ ಜೀನ್ಸ್ ಅದು ಬೇಕಾ? ಆ ಟಿ ಶರ್ಟು ಬೇಕಾ? ಆಯಿತು. ಜೀನ್ಸ್ ಬೇಡ? ಅದು ಬೇಡವಾ? ಕೆಳಗಡೆ ಇಲ್ಲಿ ಇಟ್ಟಿದ್ದೀನಲ್ಲ ಜೀನ್ಸ್, ಇದು ಅದು ಬೇಡವಾ? ಆ ಪ್ಯಾಂಟ್ಗಳು ಬೇಡವಾ? ಇಷ್ಟೆಲ್ಲ ತಗೊಂಡು ಪಪ್ಪು ನಿಂದೇ ಐತಲ್ಲ ಪಪ್ಪು. ನನ್ಗೆ ಹಾಕೊಳಕ್ಕೆ ಜಾಗನೇ ಇಲ್ಲ ಪಪ್ಪು. ನನ್ನ ಬಟ್ಟೆಗೆ ಜಾಗ ಎಲ್ಲೈತೆ? ನನ್ನ ಬಟ್ಟೆಗೆ ಜಾಗನೇ ಇಲ್ಲ. ನಾನು ಹೊಸ ಬಟ್ಟೆ ಹಾಕೊಳ್ಳೋದು ಬೇಡ? ಏನದು ಏನದು ಹೇಳು. ನನಗೆ ಆ ಸೀರೆ ಕೊಡ್ತಾ ಇದೆಯಾ? ಮದುವೆಗೆ ತಗೊಂಡಿರೋ ಸೀರೆನ ಅದು? ಚೆನ್ನಾಗಿಲ್ಲ ಅದು, ನನಗೆ ಬೇಡ. ಅದು ಚೆನ್ನಾಗಿಲ್ಲ. ನಾನು ಇನ್ನೂ ಒಳಗವೆ ಮಡ್ಚಬೇಕು. ಎತ್ಕೋತೀನಿ ಬಿಡು ನಾನು. ಅದಕ್ಕೊಳಕ. ಸರಿ ಬಂದ್ಬಿಡು ಈಗ. ನೀನು ಬಟ್ಟೆ ಹಾಕೋ ಬೇಗ ಬೇಗ. ಅದಾಗೋದಿಲ್ಲ, ಟೈಟು. ಇವಳಿಗೆ ಸೂಟೇ ಬೇಕು ಅಂತ ಇದೊಂದು, ಅವಳು ಫಸ್ಟ್ ಸೆಕೆಂಡ್ ಇಯರ್ ಬರ್ತ್ಡೇಗೆ ಅವಳಿಗೆ ಇದೊಂದು ಸೂಟ್ ತೊಗೊಂಡಿದ್ದೆ.
ಈಗ ಅದೇ ಬೇಕು ಅಂತ ಇಟ್ಕೊಂಡಿದ್ಲು, ಬಟ್ ಅದು ವಿಪರೀತ ಟೈಟು ಅಂತ ವೇರ್ ಮಾಡಿ ತೋರಿಸಿ ಆಮೇಲೆ ಈಗ ಬೇಡ ಅಂತ ಇದ್ದಾಳೆ. ಹಾಂ ಹಾಂ ನೋಡಿ ನನ್ನ ಮಗಳು ಎಷ್ಟು ದೊಡ್ಡವಳು ಆಗ್ಬಿಟ್ಟವಳೆ ಅಂದರೆ ಅವ್ರ ಚಿಕ್ಕಿ ಮದುವೆಗೆ ಅವಳೇ ಬಟ್ಟೆ ಪ್ಯಾಕಿಂಗ್ ಮಾಡೋ ರೇಂಜ್ಗೆ ಆಗವಳೆ ಅಲ್ವಮ್ಮ. ಏನು ಮಾಡ್ತಾ ಇದ್ದಿ? ಪ್ರಾಕ್ಟೀಸ್ ಮಾಡ್ತಾ ಇದೆಯಾ? ಹಂಗಂದ್ರೆ ಪ್ಯಾಕ್ ಮಾಡ್ತಾ ಇದೆಯಾ? ಪ್ಯಾಕ್ ಮಾಡ್ತಾ ಪ್ಯಾಕೆಟ್ ಪ್ಯಾಕ್ ಮಾಡ್ತಾವಳೆ. ಓಕೆ ಪ್ಯಾಕ್ ಮಾಡ್ತಾ ಇದೆಯಾ? ಸೂಪರ್ ಗೈಸ್, ನಿಮ್ಗೆಲ್ಲ ತೋರಿಸ್ಬೇಕಂತ ಗೈಸ್. ನೋಡಿ ಗೈಸ್, ಅವಳು ಜೀನ್ಸ್ ಪ್ಯಾಂಟ್ ಹೆಂಗೆ ಹೇಳ್ತಾವಳೆ, ಗೈಸ್ಗೆಲ್ಲ ತೋರಿಸಿ ಅಂತ ಹೇಳ್ತಾವಳೆ. ಗೈಸ್ ನೀನೇ ಗೈಸ್, ಅಲ್ಲಿ ಯಾರು ಇಲ್ಲ ನೋಡ್ತಾರೆ ಎಲ್ಲ. ಗೈಸ್ ತೋರಿಸ್ತಾ ಇದ್ದೀನಿ ಗೈಸ್, ನೋಡಿ ಏನು ಚೆನ್ನಾಗಿದ್ಯಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಬಟ್ಟೆ ಮಡ್ಸೋದು ಹೆಂಗೆ ಅಂತ ನೋಡ್ಕೊಳ್ಳಿ ಗೈಸ್. ಎಷ್ಟು ಚೆನ್ನಾಗಿ ಮಡಿಸ್ತಾಳೆ ನನ್ನ ಮಗಳು. ಹಾಂ ಏನು ಮಾಡ್ತಾ ಇದ್ದೀಮ್ಮ? ಪ್ಯಾಕ್ ಮಾಡ್ತಾ ಇದ್ದೀರಾ? ಓಕೆ ವೆರಿ ಗುಡ್ ಮಗನೇ ನೀನು. ಕೀರ್ತಿ ಚಿಕ್ಕಿ ಮದುವೆಗೆ ಹೋಗಕ್ಕ? ಹಾಂ ಅವಳು ಏನು ಮಾಡಿದ್ಲು ಕೀರ್ತಿ? ಮನೇಲಿದ್ದಾಳ ಅವಳು? ಅವಳು ಕೇಕ್ ಎಲ್ಲ ಕಟ್ ಮಾಡಿದಳು ತಾನೇ ಅವಳು ಬರ್ತಡೇ? ನನ್ನ ತಂಗಿ ಅವಳು, ಅದಕ್ಕೆ ವರ್ಣಿಕಾ ನಿನ್ ತಂಗಿನಾ? ಅದಕ್ಕೆ ನಾನು ಅವಳು ಅಂತೀನಿ, ನೀನು ಚಿಕ್ಕಿ ಅಂತ ಹೇಳಬೇಕು ಆಯ್ತಾ? ನೋಡಿ ಗಾಯ್ಸ್, ನನ್ನ ಮಗಳು ಪ್ಯಾಕಿಂಗ್ ಮಾಡ್ತಾ ಇದ್ದಾಳೆ. ಈ ಟೀ ಶರ್ಟು ಬೇಕಾ? ಸರಿ. ಮೆಹಂದಿ ಶಾಸ್ತ್ರಕ್ಕೆ ಗೈಸ್ ನೋಡಿ ಗೈಸ್. ಸೂಪರ್ ಮಗಳು ನೀನು. ಗೈಸ್ ನಮ್ಮ ವ್ಲಾಗ್ ನೋಡಿ ಅನ್ನು ಇಲ್ಲಿ ವ್ಲಾಗ್ ಅದು ಬೇಡ, ಅದು ಹಳೇದು. ಇಲ್ಲಿ ನೋಡಿ ಚಿನ್ನಮ್ಮ, ಇಲ್ಲಿ ನೋಡಿ ಎಷ್ಟು ಪ್ಯಾಕಿಂಗ್ ಮಾಡ್ತಾ ಇದ್ದಾಳೆ ಅಂದರೆ. ಹಾಂ ಅದಾಕೋ. ಇಲ್ಲಿ ನೋಡು, ಇಲ್ಲಿ ಬಾ, ಹೇಳು ಬಾ ಗೈಸ್, ತೋರಿಸು ಗೈಸ್ಗೆ. ಗೈಸ್ ನೋಡಿ ಗೈಸ್, ವ್ಲಾಗ್ ನೋಡಿ ಗೈಸ್, ಹೇಳು ಏಕೆ? ನನ್ನ ಹೇಳು ಪಾಪು, ವ್ಲಾಗ್ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಮುಗ್ದಿಲ್ಲ ನಿಂದು? ಅಯ್ಯೋ ದೇವ್ರೇ, ಅವೆಲ್ಲ ಬೇಕಾ? ಅದು ಅದ್ರ ಮ್ಯಾಚಿಂಗಾ? ಯಾವ್ದ್ರ ಮ್ಯಾಚಿಂಗ್ ತೋರಿಸು ಗೈಸ್ಗೆ ತೋರಿಸು. ಯಾವ್ದ್ರದ್ದು ಟೀ ಶರ್ಟ್ ತೋರಿಸು, ಅದ್ರದ್ದು ಮ್ಯಾಚಿಂಗ್ದು. ಟೀ ಶರ್ಟ್ ಇಲ್ಲ? ಅದ್ರದ್ದು. ಓಹೋ, ಅದು ಅದ್ರ ಮ್ಯಾಚಿಂಗಾ? ಓಕೆ ಓಕೆ ಓಕೆ. ನಿನ್ಗೆ ಎಷ್ಟು ವರ್ಷ ಪಾಪು? 3 ವರ್ಷ ತಾನೇ ನಿನ್ಗೆ? 3 ವರ್ಷಕ್ಕೆ ಆಗ್ಲೇ ಬಟ್ಟೆ ಪ್ಯಾಕಿಂಗ್ ಮಾಡ್ಕೊಂಡು ಮದ್ವೆಗೆ ನನ್ಗೆ ಅದು ಬೇಕು, ನನ್ಗೆ ಇದು ಬೇಕು ಅಂತ ತೆಗಿಸ್ಕೊಂಡು ಮೆಹಂದಿ ತೋರಿಸು, ಉಗುರು ಬಣ್ಣ ತೋರಿಸು. ಮದ್ವೆಗೆ ಉಗುರು ಬಣ್ಣ ಹಾಕಿದೆಯಲ್ಲ ಅದು ಎಲ್ಲ ಅವ್ರ ಕೈ ತೋರಿಸ್ತೀನಿ ಗೈಸ್. ನೋಡಿ ಗೈಸನ್ನು ಹೇಳು ಗೈಸ್ಗೆ. ಗೈಸ್ ಇದನ್ನೆಲ್ಲ ಮಾಡ್ತಾ ಇದ್ದಾಳೆ. ಜಸ್ಟ್ 3 years old ಗರ್ಲ್ ಇವಳು. ನಾನೇ ಇವಳು ಇಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ಇವಳು ನೋಡಿ ಎಷ್ಟು ತಲೆ ಕೆಡ್ಸ್ಕೊತಾ ಇದ್ದಾಳೆ. ಸೊ ನನ್ನ ಸಿಸ್ಟರ್ ಮ್ಯಾರೇಜ್ ಇದೆ. ಸೊ ಆ ಮದುವೆಗೆ ಹೋಗೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಜೊತೆಗೆ ಇವತ್ತು ವ್ಲಾಗಲ್ಲಿ ಆಲ್ಮೋಸ್ಟು ಹುಣಸೂರು ಮನೆಯಲ್ಲೇ ವ್ಲಾಗ್ ಮಾಡಿರೋದು. ಮುಚ್ತೀನಿ. ಹುಣಸೂರು ಮನೆಯಲ್ಲೇ ಆಲ್ಮೋಸ್ಟ್. ಯಾಕೆ ಅಂತ ಹೇಳಿದ್ರೆ ಸಂಡೇ ಆಯಿತು, ಅದೆಲ್ಲ ಹಾಕ್ಬಿಟ್ಮೇಲೆ ಮುಚ್ಚಿಡ್ತೀನಿ. ಯಾಕೆ ಅಂತ ಹೇಳಿದ್ರೆ
ವೀಕ್ ಪೂರ್ತಿ ಅಲ್ಲೇ ಇರ್ತೀವಿ. ಮನೆ ಕ್ಲೀನಾಗಿರೋದಿಲ್ಲ, ಸ್ವಲ್ಪ ಡಸ್ಟ್ ಜಾಸ್ತಿ ಇರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿ ನಮ್ಮ ಮನೆಯವ್ರು ಕೂಡ ಇಲ್ಲೇ ಬಂದು ಫ್ರೆಶ್ ಆಗೋದು ಆಲ್ಮೋಸ್ಟು. ಸೊ ಆ ಬಟ್ಟೆಗಳೆಲ್ಲ ವಾಶ್ ಮಾಡಬೇಕು. ಆಮೇಲೆ ಸಣ್ಣ ಪುಟ್ಟ ಕೆಲಸ ನೀಟಾಗಿ ಇಟ್ಕೊಬೇಕು. ಅದ್ರ ಜೊತೆಗೆ ಹುಳಗಳು ಮಗುನ ಯಾವಾಗಾದ್ರೂ ಅಪರೂಪಕ್ಕೆ ಕರ್ಕೊಂಬಂದರೂ ಕೂಡ ಸೇಫ್ಟಿಯಾಗಿರಬೇಕು ಅಂತ ಹೇಳಿ ಬಂದು ಮನೆ ಕ್ಲೀನ್ ಮಾಡಿ ಹೋಗ್ತೀನಿ. ಸೊ ಮನೆ ಕ್ಲೀನಿಂಗಿಗೆ ಇವತ್ತು ಸಂಡೇ ನಾವು ಇಲ್ಲಿಗೆ ಬಂದಿದ್ದೀವಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ಒಂದು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಗಾಯ್ಸ್. ಬಾಯ್ ಮಾಡು ಗೈಸ್. ಬಾಯ್ ಬಾಯ್. ಪ್ಯಾಕಿಂಗ್ ಇನ್ನೂ ಕಂಟಿನ್ಯೂ ಆಗುತ್ತೆ. ಸೊ ಕಂಪ್ಲೀಟ್ ಎವ್ರಿ ಡೇ ನಾನು ವ್ಲಾಗ್ ಮಾಡ್ತಾ ಇರ್ತೀನಿ. ಮದುವೆ ವ್ಲಾಗ್ ಆಗಿರ್ಬೋದು, ಡೈಲಿ ವ್ಲಾಗ್ಸ್ಗಳನ್ನ ನಾನು ಆದಷ್ಟು ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋರ್ನೆಲ್ಲ ನಾನು ಈ ಒಂದು ವೀಡಿಯೋಸಲ್ಲಿ ನೆಕ್ಸ್ಟು ನನ್ನ ವ್ಲಾಗಲ್ಲಿ ತೋರಿಸ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್ ಗಾಯ್ಸ್. ಪ್ಯಾಕಿಂಗ್ ಕೆಲಸ ಮುಗಿಸಿ ಅತ್ತೆ ಮನೇಲಿದ್ದಾಗ ಕಾಯಿ ತುರಿಯೋಕೆ ಹೋಗಿ ಕಾಯಿ ತುರ್ಕೊಂಡೆ. ಸೊ ಅಮ್ಮನ ಮನೇಲಿದ್ದಾಗ ಈ ಥರ ಚಿಕ್ಕದೊಂದು ಗಾಯ ಆಗಿದ್ರು ಕೂಡ 3-4 ದಿನ ಮನೆ ಕೆಲಸ ಮಾಡಿದೆ. ಅಮ್ಮನೇ ಕೈ ತುತ್ತಾಕಿ ತಿನ್ನಿಸೋರು. ಸೊ ಅಮ್ಮನೇ ಅಂತ ಅನ್ನಿಸ್ತಾ ಇತ್ತು. ಅಮ್ಮ ತುಂಬ ನೆನಪಾಗ್ತಾಯಿದ್ರು. ಮಿಸ್ ಯು ಅಮ್ಮ ಅಂತ ಹೇಳ್ತಾ. ಇಲ್ಲಿ ನೋಡ್ಬೋದು ನನ್ನ ಮಗಳು ಮತ್ತೆ ಮೇಕಪ್ ಮಾಡ್ತಾ ಇದ್ದಾಳೆ. ಗೊಂಬೆನ ಕೀರ್ತಿ ಚಿಕ್ಕಿ ಮದುವೆ ಕರ್ಕೊಂಡು ಹೋಗಬೇಕು, ನಾನು ರೆಡಿ ಮಾಡ್ತಾ ಇದ್ದೀನಿ ಅಮ್ಮ ಅವಳನ್ನ ಅಂತ ಹೇಳಿ ಅವಳನ್ನ ಈ ಸ್ಥಿತಿಗೆ ತಂದಿಟ್ಟಿದ್ದಾಳೆ ಆ ಗೊಂಬೆನ. ಅದಾದಮೇಲೆ ನಾನು ಕೂಡ ಎಲ್ಲ ಕೆಲಸ ಮುಗಿಸಿ ಟಕ್ 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 ಅಂತ ರೆಡಿಯಾಗಿ ಎಲ್ಲಿಗೆ ಹೋಗಬೇಕಿತ್ತು ಅಂತ ಹೇಳಿದ್ರೆ ಈವ್ನಿಂಗಿಗೆ ಹೋಗಬೇಕಿತ್ತು. ಅದ್ರ ಜೊತೆಗೆ ನಮ್ಮ ಅಜ್ಜಿ ಬಿದ್ದುಬಿಟ್ಟು ಗಾಯ ಆಗಿತ್ತು. ಸೊ ಅವರು ನೋಡೋದಕ್ಕೆ ಫಸ್ಟ್ ಟೈಮ್ ಬಿದ್ದಾಗಲೂ ಹೋಗಿರಲಿಲ್ಲ. ಈಗಲೇ ಹೋಗೋಣ ನೋಡ್ಕೊಂಬರೋಣ ಅಂತ ಹೇಳಿ ಹೊರಟಿದ್ದೆ. ನಾವು ಇಮಿಡಿಯೇಟಾಗಿ ಬಸ್ ಸ್ಟ್ಯಾಂಡಿಗೆ ಬಂದು ಕೆ ಆರ್ ನಗರ ಬಸ್ ಸ್ಟ್ಯಾಂಡಲ್ಲಿ ನಾನು ಮತ್ತು ನಮ್ಮ ಅಕ್ಕನ ಮಗಳು ಸೊ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಈ ಬಸ್ಸಲ್ಲಿ ಹೋಗ್ತಾ ಇದ್ದರೆ ಒಂದು ಖುಷಿ. ನಾವು ಚಿಕ್ಕವರಾಗಿದ್ದಾಗ ಇದೇ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್ ಗೈಸ್. ಮತ್ತೆ ಸಿಗುವ. ಬಾಯ್.